ಈ ಬಿಸಿ ಗಾಳಿ ಅನ್ನೋದು ನಮ್ಮ ದೇಶದಲ್ಲಿ ಯಾವ ಮಟ್ಟಕ್ಕೆ ಬಲಿ ಪಡೀತಾ ಇದೆ ಅನ್ನೋದನ್ನ ನೋಡಿದೀವಿ. ಈಗ ಹಜ್ ಯಾತ್ರಿಕರನ್ನು ಬಲಿ ಪಡೆದಿದೆ, ಸಾವಿರಾರು ಜನ ಹಜ್ ಯಾತ್ರಿಕರು ಸತ್ತಿದ್ದಾರೆ. ಅದನ್ನ ಬಿಟ್ಟು ಈಗ ಸದ್ಯಕ್ಕೆ 4 ಖಂಡಗಳಿಗೆ ಈ ಬಿಸಿ ಗಾಳಿಯಿಂದ ದೊಡ್ಡ ಮಟ್ಟದ ಅನಾಹುತಗಳು ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಅದರಲ್ಲೂ ಅಮೆರಿಕ, ಏಷ್ಯಾ, ಆಫ್ರಿಕಾ ಮತ್ತು ಯುರೋಪ್ ಈ 4 ಖಂಡಗಳಿಗೆ ಈ ಬಿಸಿ ಗಾಳಿ ತಟ್ಟುತ್ತೆ. ಇದರಿಂದ ಕೋಟ್ಯಾಂತರ ಜನರಿಗೆ ತೊಂದರೆ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಹೆದರ್ತಾ ಇದ್ದಾರೆ. ಸುಮಾರು 2000 ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈಗ ಬಂದಿರುವಂತ ಈ ವರ್ಷದಲ್ಲಿ ಆಗಿರುವಂತ ಬಿಸಿ ಗಾಳಿ ಯಾವಾಗ್ಲೂ ಆಗೇ ಇಲ್ಲ. ಇದಕ್ಕೆ ಸಾವು ನೋವು ಅನ್ನೋದು ಜಾಸ್ತಿ ಆಗ್ತಾನೆ ಇದೆ ಎಲ್ಲಾ ಕಡೆನೂ. ಇವಾಗಲೂ ಅಮೆರಿಕಾದವರು ಒಂದೇ ದೇಶದಲ್ಲಿ 10 ಕೋಟಿ ಜನರಿಗೆ ಎಚ್ಚರಿಕೆ ಗಂಟೆ ಅನ್ನೋ ರೀತಿ ಬಾರಿಸ್ತಾ ಇದ್ದಾರೆ. ಕಂಟಕ ಆಗುತ್ತೆ ಈ ಬಿಸಿ ಗಾಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಲ್ಲಿರೋ ಸೈಂಟಿಸ್ಟ್ಗಳು ಅದೇ ಹೇಳ್ತಾ ಇರೋದು. ಸೀನಿಯರ್ ಸಿಟಿಸನ್ಸ್ ಮತ್ತೆ ಮಕ್ಕಳಿಗೆ ಈ ಬಿಸಿ ಗಾಳಿ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನ್ಯೂಯಾರ್ಕ್ ಕೂಲೆಸ್ಟ್ ಸಿಟಿ ಅಂತ ಕೇಳಿದೀವಿ. ಆ ಸಿಟಿನಲ್ಲಿ ಟೆಂಪರೇಚರ್ ಏನಿಲ್ಲ ಅಂದ್ರೂ 42-43 ಡಿಗ್ರಿ ತನಕ ಹೋಗ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅಮೆರಿಕನ್ಸ್ ಈಗ ಎದುರೋದಕ್ಕೆ ಶುರು ಮಾಡಿದ್ದಾರೆ. ಅವ್ರು ಇಷ್ಟು ವರ್ಷ ಬಿಸಿ ಗಾಳಿ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ, AC ಅದು ಇದು ಯೂಸ್ ಮಾಡ್ಕೊಂಡು ಕೂಲಾಗಿರ್ತಾ ಇದ್ರು. ಆದ್ರೆ ಈಗ ಬಿಸಿ ಗಾಳಿ ಅಮೆರಿಕಕ್ಕೂ ತಟ್ತಾ ಇದೆ. ಈ ಬಿಸಿ ಗಾಳಿನ ತಡ್ಕೊಳ್ಳೋದಕ್ಕಾಗದೆ ಅಮೆರಿಕನ್ಸ್ ಕೂಡ ಒದ್ದಾಡ್ತಾ ಇದ್ದಾರೆ. ಅದನ್ನ ಬಿಟ್ರೆ ಇನ್ನ ಸೌದಿ ಅರೇಬಿಯಾ, ಈ ಗಲ್ಫ್ ಕಂಟ್ರೀಸ್ ಅಲ್ಲೆಲ್ಲ ಎಷ್ಟು ಬಿಸಿ ಹೊಡಿತಾ ಇದೆ ಅಂದ್ರೆ ಜನ ಮನೆ ಬಿಟ್ಟು ಆಚೆ ಬರೋದಕ್ಕಾಗ್ತಾ ಇಲ್ಲ. ಬೇಸಿಗೆನಲ್ಲಿ ಅಷ್ಟು ಮಟ್ಟಿಗೆ ಬಿಸಿ ಅನ್ನೋದು ಹೊಡಿತಾ ಇದೆ. ಇನ್ನು ಭಾರತದಲ್ಲಂತೂ ನಮಗೆ ಗೊತ್ತಿರುವುದೇ, ಸುಮಾರು 55 ಡಿಗ್ರಿ ತನಕ ಹೋಗಿತ್ತು. ಕೆಲವಷ್ಟು ಜಾಗದಲ್ಲಿ 60 ಡಿಗ್ರಿ ತನಕ ಹೋಗಿತ್ತು. ಅದರಲ್ಲೂ 143 ಜನದ ಮಾತ್ರ ಒಂದು ಲೆಕ್ಕಾಚಾರ ಮಾಡಿ ಹೇಳಿದ್ದಾರೆ. ಡೆಲ್ಲಿನಲ್ಲಿ 143 ಜನ ಈ ಬಿಸಿ ಗಾಳಿಯಿಂದ ಸತ್ರು. ಇನ್ನು ಬೇರೆ ಬೇರೆ ಕಡೆ ಎಷ್ಟು ಜನ ಸತ್ರು ಅಂತ ರಿಪೋರ್ಟ್ ಆಗಿಲ್ಲ. ಬಟ್ ಆದ್ರೆ 41,000 ಸುಮಾರು ಆಸ್ಪಾಸ್ನಲ್ಲಿ ಇಂಪ್ಯಾಕ್ಟ್ ಅನ್ನೋದು 41,000 ಜನಕ್ಕೆ ಇಂಪ್ಯಾಕ್ಟ್ ಅನ್ನೋದು ಈ ಬಿಸಿ ಗಾಳಿ ತಟ್ಟಿದೆ. ಇಷ್ಟು ಜನ ಸಾವಿಗೆ ಈಡಾಗಿರಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಎಕ್ಸಾಕ್ಟ್ ಆಗಿ ಎಲ್ಲೂ ಲೆಕ್ಕಾಚಾರಗಳು ಸಿಕ್ಕಿಲ್ಲ. ಏನಕ್ಕೆ ಅಂದ್ರೆ ಬೇರೆ ಬೇರೆ ಕಾಯಿಲೆಗಳು ಬಂದು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡಾಗ ಲೆಕ್ಕಾಚಾರ ಸಿಗುತ್ತೆ. ಆದ್ರೆ ಈ ಬಿಸಿ ಗಾಳಿ ಅನ್ನೋದು ಜನರು ಡಿಹೈಡ್ರೇಷನ್ ಆಗಿ ಇನ್ನು ಸಣ್ಣ ಪುಟ್ಟ ಇಂಪ್ಯಾಕ್ಟ್ ಆಗಿ ಸುಸ್ತಾಗಿ ಅಲ್ಲೇ ಬಿದ್ದು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಈ ಬಿಸಿ ಗಾಳಿ ಅನ್ನೋದು ಜನರನ್ನ ಆ ರೀತಿ ಕೊಲ್ತಾ ಇದೆ. ಇನ್ನ ಭಾರತ ಅಷ್ಟೇ ಅಲ್ಲ, ಚೀನಾ, ಸೌದಿ ಅರೇಬಿಯಾ, ಇನ್ನ ಏಷ್ಯನ್ ರೀಜನ್ ಅಲ್ಲಿ ಬರುವಂತ ಈ ಮಿಡ್ ರೇಂಜ್ ಅಲ್ಲಿ ಬರುವಂತ ಎಲ್ಲಾ ಕಂಟ್ರಿಗಳಿಗೂ ಈ ಬಿಸಿ ಗಾಳಿ ತಟ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ನೀವು ಬೇಕಾದ್ರೆ ಪ್ರಜಾವಾಣಿ ಪೇಪರ್ 22ನೇ ತಾರೀಕರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಬಿಸಿ ಗಾಳಿ ಹೇಗೆ ಈ ಮಧ್ಯದಲ್ಲಿರುವಂತ ಈಕ್ವೆಡಾರ್ ಅಂತ ನಾವೇನ್ ಕರಿತೀವಿ, ಭೂ ಮಧ್ಯ ಭಾಗದಲ್ಲಿ ಯಾವ ದೇಶಗಳು ಪಾಸ್ ಆಗುತ್ತೆ ಆ ದೇಶಗಳಿಗೆಲ್ಲ ಈ ಬಿಸಿ ಗಾಳಿಯನ್ನು ತಟ್ತಾ ಇದೆ. ಈ ಬಿಸಿ ಗಾಳಿಯಿಂದ ಇನ್ನ ಅನಾಹುತಗಳು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಇದ್ರ ಜೊತೆಗೆ ಈ ಬಿಸಿ ಗಾಳಿಯಿಂದ ಆಗ್ತಾ ಇರೋ ಇಂಪ್ಯಾಕ್ಟ್ ಗಳನ್ನ ನಾವು ನೋಡ್ತಾನೆ ಇದ್ದೀವಿ. ಹಿಮ ಕರಗೋದು ಜಾಸ್ತಿ ಆಗ್ತಾ ಇದೆ. ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ಮೌಂಟ್ ಎವರೆಸ್ಟ್ ಸುತ್ತಮುತ್ತ ಇದ್ದಂತ ಹಿಮ ಕರಗೋದಕ್ಕೆ ಶುರು ಮಾಡಿದೆ. ಇನ್ನ ಜಾಸ್ತಿನೂ ಆಗ್ಬಹುದು. ಹೀಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಒಂದಲ್ಲ ಒಂದು ದಿನ ಆ ಮೌಂಟ್ ಎವರೆಸ್ಟ್ ಸುತ್ತಮುತ್ತ ಇರುವಂತ ಹಿಮ ಪೂರ್ತಿ ಕರಗೋಗ್ಬೋದು. ಕರಗೋಯ್ತು ಅಂದ್ರೆ ಮುಂದಿನ ಫ್ಯೂಚರ್ ಅಲ್ಲಿ ಕುಡಿಯೋದಿಕ್ಕೆ ಈ ಅಸ್ಸಾಂ ಭಾಗಗಳಿಗೆ ನೀರು ಅನ್ನೋದು ಸಿಗೋದಿಲ್ಲ. ಗಂಗಾ ನದಿ ಆಸರೆ ಯಾರ್ಯಾರಿಗಿದೆ ಅವ್ರಿಗೆಲ್ಲ ಕುಡಿಯೋ ನೀರು ಅನ್ನೋದು ಸಿಗೋದಿಲ್ಲ. ಪ್ಲಸ್ ಅಮೆರಿಕಾದಲ್ಲೂ ಈ ತರ ಭೂಭಾಗಗಳು ಎಷ್ಟೋ ಇದೆ, ಅಲ್ಲೂ ಕೂಡ ಈ ರೀತಿ ತೊಂದರೆಗಳಾಗ್ತಾ ಇದೆ. ಅಮೆರಿಕ ಅಲ್ಲದೆ ಸೌದಿ, ಈ ಅರಬ್ ಕಂಟ್ರಿಗಳಲ್ಲಿ ಏನಾಗ್ತಾ ಇದೆ, ಮರುಭೂಮಿನಲ್ಲಿ ಅಲ್ಲೋ ಇಲ್ಲೋ ಸ್ವಲ್ಪ ನೀರು ಅನ್ನೋದು ಇರ್ತಾ ಇತ್ತು. ಇನ್ನು ಮುಂದೆ ಆ ನೀರು ಸಿಗುತ್ತೋ ಇಲ್ವೋ ಅನ್ನೋ ಪರಿಸ್ಥಿತಿ ಈ ಮರುಭೂಮಿಗಳಲ್ಲಿ ಬರ್ತಾ ಇದೆ. ಇನ್ನು ಆಫ್ರಿಕಾ ಜನರ ಪರಿಸ್ಥಿತಿ ಅಂತೂ ಮಾತಾಡೋಗೆ ಇಲ್ಲ. ಅವರು ಬಿಸಿಲಿನಲ್ಲಿ ಬಿದ್ದು ಒದ್ದಾಡಿ ಜನ ಸಾಯ್ತಾ ಇದ್ದಾರೆ. ಮೊದಲೇ ಆಹಾರದ ಕೊರತೆ ಅನ್ನೋದು ಪ್ಲಸ್ ನೀರಿನ ಕೊರತೆ ಅನ್ನೋದು ಆಫ್ರಿಕಾದಲ್ಲಿ ತುಂಬಾನೇ ಇದೆ. ಅದರಲ್ಲಿ ಈ ಬಿಸಿ ಗಾಳಿ ಅನ್ನೋದು ಅಲ್ಲಿರೋ ಜನರ ಪ್ರಾಣನ ಹಿಂಡ್ತಾ ಇದೆ. ಲೆಕ್ಕಾಚಾರ ಒಂದು ಅಂದಾಜು ಲೆಕ್ಕಾಚಾರ ಹಾಕೊಳ್ಳೋದಾದ್ರೆ ಸುಮಾರು 1-1.5 ಕೋಟಿ ಜನ ಈ ಬಿಸಿ ಗಾಳಿಗೆ ಬಲಿಯಾಗಬಹುದು ಪ್ರಪಂಚದಾದ್ಯಂತ. ಈಗ ಸದ್ಯಕ್ಕೆ ಸಣ್ಣದಾಗಿ ಶುರು ಆಗಿರೋ ಬಿಸಿ ಗಾಳಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಕಾರಣ ಬಂದು ಸೋಲಾರ್ ವೇವ್ ಇಂದ ಇನ್ನ ಬಿಸಿ ಅನ್ನೋದು ಭೂಮಿ ಮೇಲೆ ಜಾಸ್ತಿ ಆಗುತ್ತೆ. ಈಗ ಅಮೆರಿಕಾದವರು ಬುದ್ಧಿ ಕಲಿಯೋದಕ್ಕೆ ಶುರು ಮಾಡಿದ್ದಾರೆ. ಇಷ್ಟು ದಿನ ಹೆವಿಯಾಗಿ ಗಾಡಿಗಳನ್ನ ಪ್ರೊಡ್ಯೂಸ್ ಮಾಡಿದ್ರು, ತುಂಬಾನೇ ವೆಹಿಕಲ್ ನ ಬಳಸ್ತಾ ಇದ್ರು.
AC ತುಂಬಾನೇ ಬಳಸ್ತಾ ಇದ್ರು. ಈಗ ಅದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಇನ್ನು ಮುಂದೆನಾದ್ರೂ ಅದನ್ನ ಬದಲಾಯಿಸ್ಕೊಳ್ಳೋಣ ಅಂತ ಅಮೆರಿಕಾದವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಆಲ್ರೆಡಿ ಕೈ ಮೀರಿ ಹೊರಟೋಗಿದೆ ಅಂತ ಅವ್ರಿಗೂ ಗೊತ್ತು. ಪ್ರಕೃತಿ ತಿರುಗಿ ಬಿದ್ದಿದೆ ಅನ್ನೋದನ್ನ ತಿಳ್ಕೊಂಡಿದ್ದಾರೆ. ಈಗ ಎಚ್ಚೆತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನನಾದ್ರೂ ಇದರಿಂದ ಕಾಪಾಡೋಣ ಅನ್ನೋ ಕೆಲಸ ಅಮೆರಿಕಾದವ್ರು ಶುರು ಮಾಡಿದ್ದಾರೆ. ಇನ್ನ ಬೇರೆ ಬೇರೆ ಕಡೆ ಈ ಕೆಲಸ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ನಾನು ಹೇಳದ್ನಲ್ಲ, ಭೂಮಿ ಈಕ್ವೆಡಾರ್ ಸೆಂಟ್ರಲ್ಲಿ ಲೈನ್ ಪಾಸ್ ಆಗುತ್ತಲ್ಲ, ಆ ಪೋರ್ಷನ್ ಅಲ್ಲಿ ಇರೋಂಥವ್ರಿಗೆ ಈ ಬಿಸಿ ಗಾಳಿಯನ್ನು ಜಾಸ್ತಿ ತಟ್ತಾ ಇದೆ. ಇನ್ನ ಬೇರೆ ಬೇರೆ ಭೂಭಾಗದಲ್ಲಿರೋ ಬಿಸಿ ಗಾಳಿ ತಟ್ತಾ ಇದ್ರು ಕಡಿಮೆ ಪ್ರಮಾಣದಲ್ಲಿದೆ, ಅಂತ ಇಂಪ್ಯಾಕ್ಟ್ ಅನ್ನೋದು ಆಗ್ತಾ ಇಲ್ಲ. ಕಾರಣ ನಮಗೆ ಗೊತ್ತು, ಸೈನ್ಸ್ ಓದಿರೋರೆಲ್ಲ ತಿಳ್ಕೊಂಡಿರ್ತೀರ, ಅದ್ರ ಬಗ್ಗೆ ಏನು ಡಿಸ್ಕಷನ್ ಬೇಕಾಗಿಲ್ಲ. ಬಟ್ ಆದರೆ ಈ ಬಿಸಿ ಗಾಳಿಯಿಂದ 4 ಖಂಡಕ್ಕಂತೂ ತುಂಬಾ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ. ಅದರಲ್ಲೂ ಸುಮಾರು 50 ದೇಶಗಳಿಗೆ ಈ ಬಿಸಿ ಗಾಳಿಯಿಂದ ತೊಂದರೆ ಇದ್ದೇ ಇದೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ನೋಡೋಣ ಇನ್ನ ಏನೇನು ಆಗ್ತಾ ಹೋಗುತ್ತೆ, ಎಷ್ಟು ಲಕ್ಷ ಜನ ಇದಕ್ಕೆ ಬಲಿ ಆಗ್ತಾರೆ ಅಂತ ಹೇಳಿದ್ನಲ್ಲ. ವರ್ಷಕ್ಕೆ ಸುಮಾರು 1.5 ಕೋಟಿ ಜನ ತನಕ ಇದಕ್ಕೆ ಬಲಿಯಾಗೋ ಚಾನ್ಸಸ್ ಇದೆ ಅಂತ ಒಂದು ಲೆಕ್ಕಾಚಾರ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಬಟ್ ಆದರೆ ಎಕ್ಸಾಕ್ಟ್ ಕೌಂಟ್ ಎಲ್ಲೂ ಸಿಕ್ಕಿಲ್ಲ. 1.5 ಕೋಟಿ ಜನ ಬಿಸಿ ಗಾಳಿಗೇನೆ ಸಾಯ್ತಾರೆ. ಇನ್ನ ಬೇರೆ ಬೇರೆದು ಏನೇನಾಗುತ್ತೆ ಅಂತ ನೋಡ್ತಾ ಇರೋಣ ಮುಂದಿನ ದಿನಗಳಲ್ಲಿ. ಇನ್ನ ಸೌರ ಸುನಾಮಿ ಕಾಯ್ತಾ ಇದ್ದಾರೆ ಸೈಂಟಿಸ್ಟ್ಗಳು. ಅದು ಯಾವ ಭೂಭಾಗಕ್ಕೆ ತಟ್ಟುತ್ತೆ, ಅದರಿಂದ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಅದಾದಾಗ ಇನ್ನ ಬಿಸಿ ಯಾವ ರೀತಿ ಎದ್ದೇಳುತ್ತೋ ಗೊತ್ತಿಲ್ಲ. ಅದು ಬರೋ ತನಕ ನಾವು ಕಾಯಲೇಬೇಕಾಗತ್ತೆ. ಇನ್ನೇನು 1 ತಿಂಗಳಲ್ಲಿ ನಮಗೂ ಗೊತ್ತಾಗಬಹುದು ಅನ್ಕೊಳ್ಳಿ. ಯಾಕೆಂದ್ರೆ ಸೈಂಟಿಸ್ಟ್ಗಳು ಜುಲೈ ಎಂಡು ಇಲ್ಲ ಆಗಸ್ಟ್ ಫಸ್ಟ್ ವೀಕ್ ಹೆಚ್ಚು ಕಡಿಮೆ ಈ ಟೈಮ್ನಲ್ಲಿ ಸೌರ ಸುನಾಮಿ ಅನ್ನೋದು ಭೂಮಿನ ತಟ್ಟಬಹುದು. ಅದ್ರ ಇಂಪ್ಯಾಕ್ಟ್ ಜಾಸ್ತಿನೂ ಇರ್ಬೋದು, ಇಲ್ಲ ಕಡಿಮೆನೂ ಇರ್ಬೋದು. ಹೀಗೆ ಅಂತಾನೆ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಅದು ತಟ್ಟಿದಾಗ ಅದ್ರ ಬಿಸಿ ಯಾವ ತರ ಇರುತ್ತೆ ನೋಡೋಣ, ಎಲ್ಲಿಗೆ ಏಟು ಅನ್ನೋದು ತಟ್ಟುತ್ತೆ. ಕಾಯ್ದು ಆ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಇನ್ನೇ ಇದೇ ರೀತಿ ಬೇರೆ ಬೇರೆ ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.